ಸಿಂಧು, ಇವಾಗ ಆ ಅಣ್ಣಂಗೆ ಅಡ್ವಾನ್ಸ್ ಕೊಡೋಕ್ಕೆ ದುಡ್ಡು ಬೇಕಾಗಿತ್ತು. ಅದೇ ನೀನು ಬಂಗಾರದ ಅಂಗಡಿ ಕಟ್ಟಿದ್ದಲ್ಲ, ಆ ದುಡ್ಡು ವಾಪಸ್ ಇಸ್ಕೊಬರ್ಬೇಕಾಗಿತ್ತು. ಸಾರ ತಗೊಂಡು ವಾಪಸ್ ಕೊಟ್ಟಿದ್ದೀನಿ ಅಣ್ಣ. ನಮಗೆ ಸಾರ ಬೇಡ, ನಮ್ಮ ದುಡ್ಡು ನಮಗೆ ಕೊಡ್ರಿ ಅಂತ ಹೇಳಿ ಅದಕ್ಕೇ ಕೊಡ್ತಾರೆ. ಇವಾಗ ಸದ್ಯಕ್ಕೆ ಅರ್ಥ ಹತ್ರ ಆದರೂ ಇಸ್ಕೊಂಡು ಅಡ್ವಾನ್ಸ್ ಕೊಟ್ಬಿಡಿ. ಆಮೇಲೆ ಹೆಂಗೋ ಒಂದು ಸಾಕಾಗುತ್ತೆ. ಇವಾಗ ಯಾರ ಹತ್ರ ಕೇಳ್ತೀರಾ? ಯಾರ ಹತ್ರ ಆದರೂ ಕೇಳ್ರಿ. ನಿಮ್ಮ ಅಪ್ಪ ಇರೇನೆ ಚೆನ್ನಾಗೆ ಕೆಲ್ಸಕ್ಕೆ ಹೋಗಿ ದುಡ್ದು ಇಟ್ಕೊಂಡವ್ರೆ. ನಿಮ್ಮ ಅಪ್ಪರನ್ನೇ ಕೇಳು. ಹೋಗ್ಬಿಟ್ಟು ನಾವು ಮನೆ ಕಟ್ತಾ ಇದ್ದೀವಿ, ನಮಗೆ ಅಡ್ವಾನ್ಸ್ ಕೊಡೋದಕ್ಕೆ ದುಡ್ಡು ಬೇಕು, ಅದಕ್ಕೆ ಕೊಡಿ ಅಪ್ಪ ಅಂತ ಹೇಳಿ ನಿಮ್ಮ ಅಪ್ಪವ್ರನ್ನೇ ಕೇಳು. ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮಯ್ಯ ಅವ್ರದ್ದೇ ಸಾಲ ತೀರಿಸ್ಕೊಂಡ್ರೆ ಸಾಕಾಗೈತೆ. ಇವಾಗ ನಮಗೆ ಕೊಡ್ತಾರ? ಅವ್ರದ್ದು ಇವಾಗ ಲೋನ್ ಎಲ್ಲ ತೊಗೊಂಡಿರೋದು ಬೇಜಾನ್ ಸಾಲ ಐತೆ. ಅದಕ್ಕೇ ಅವ್ರದ್ದು ತೀರ್ಸೋಕ್ಕಾಗಲ್ಲ. ನಾನು ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ಅಣ್ಣರನ್ನ ಕೇಳಿದ್ರೆ ಅವ್ರು ಇನ್ನೇನು ಕೊಡಲ್ಲ. ನಿಮ್ಮ ಅಣ್ಣರನ್ನ ಕೇಳೋದ್ಕಿಂತ ಸುಮ್ಮನೆ ಇರೋದು ಬೆಸ್ಟು. ನಿಮ್ಮ ಅಮ್ಮನೂ ಕೊಡಲ್ಲ, ನಿಮ್ಮ ಅಮ್ಮನ ಹತ್ರನೂ ಏನೂ ಇಲ್ಲ. ಹೆಂಗೋ ನಿಮ್ಮ ಅಮ್ಮ ಬಂದಾಗ ಒಂದು ಮಾತಂಗನ್ನು ಕೊಡಮ್ಮ ಅಂತ ಹೇಳಿ ಕೊಟ್ಟರು ಕೊಡ್ಬೋದೇನೋ ನೋಡೋಣ. ಇವಾಗ ಸುಮ್ಮನೆ ಸುಗುಣಕ್ಕನೇ ಕೇಳಿಬಿಡಿ. ಕೊಡ್ತೀವಕ್ಕ, ಬಂಗಾರದ ಅಂಗಡಿಗೆ ಹಿಂಗೆ ಕಟ್ಟಿ ಬಂದಿದ್ದೀವಿ, ಕೊಡಿ ಅಕ್ಕ ಸ್ವಲ್ಪನ, 1-2 ಲಕ್ಷನ ಅಂತ ಹೇಳಿ ಕೇಳು. 2 ಲಕ್ಷ ಕೇಳಿ ಇಸ್ಕೊಂಡ್ರೆ ಹೆಂಗೋ ಬೇಸ್ಮೆಂಟ್ ಆಗುತ್ತೆ. ಆಮೇಲೆ ಮಿಕ್ಕಿದ್ದು ಅಮೌಂಟು ನೋಡ್ಕೊಂಬನ. ಇವಾಗ ಒಂದು ಬೇಸ್ಮೆಂಟ್ ಮಾಡಿಬಿಡ್ಬಿಡೋಣ. ಹೆಂಗೋ ಆಗುತ್ತೆ. ಇವಾಗೆಲ್ಲ ಕಿತ್ತಾಕಿದ್ದೀವಲ್ಲ, ಎಲ್ಲನೆಲ್ಲ ಸಮ ಮಾಡಿದ್ದೀವಲ್ಲ, ಹೆಂಗೋ ಆಗುತ್ತೆ ಅದ್ಲಾಗೆ. ಅದೇ ಸುಗುಣಕ್ಕನೇ ಕೇಳಬೇಕದೇಲೆ. ಅಕ್ಕ ಕೊಡಕ್ಕ ಕೊಡ್ತೀವಿ ಅಂತ ಹೇಳಿ ಏನು ಮಾಡೋದು. ನಮಗೆ ಇವಾಗ ಕಟ್ತೀವಿ ಹೆಂಗೋ ಅತ್ಲಾಗೆ, ಹೆಂಗೋ ಆಗುತ್ತೆ ಬಿಡು. ಅವ್ರ ಹತ್ರ ಇವ್ರ ಹತ್ರ ಇಸ್ಕೊಂಡು ಕಟ್ಟೋದ್ರ ಹತ್ಲಾಗೆ ಹೆಂಗೋ ಆಗುತ್ತೆ. ಏನೋ ಒಂದು ಮಾಡ್ಬೋದು. ನಾವು ಹೆಂಗೋ ಸಾಲ ಮಾಡದೆ ಇರೋಂಗೆ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಾಲ ಆದರೂ ಆಗಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ವಾ? ಸರಿ, ಸುಗುಣಕ್ಕನ್ನೇ ಕೇಳ್ತೀನಿ. ಏನಂಬುದು ನೋಡೋಣ ಅದೆಲ್ಲ. ಇವಕ್ಕನ್ನೇ ಕೇಳೋದು, ಮತ್ತೆ ಯಾರಿಗೂ ಕೇಳೋಕ್ಕಾಗಲ್ಲ. ನಮ್ಮ ಅಣ್ಣನಂತೂ 1 ರೂಪಾಯಿ ಕೊಡಪ್ಪ ನಿನ್ನ ಕೈಯಿಂದ ಅಂತ ಹೇಳಿ ಅವ್ನ ಮುಂದೆ ಹೋಗಿ ನಿಂತ್ಕೊಂಡು ಕೇಳೋದಿಲ್ಲ ನಾನು. ಹೆಂಗೆ ಕಟ್ಟಿದ್ನಪ್ಪ ನನ್ನ ತಮ್ಮ, ನನ್ನ ಹತ್ರ 1 ರೂಪಾಯಿ ಕೇಳಲಿಲ್ಲ ಅಂತ ಹೇಳಿ ಅಂದ್ಕೋಬೇಕು ನಮ್ಮ ಅಣ್ಣ. ನಾನು ಹಾಕಿ ಕಟ್ತೀನಿ. ಅವನೇನು ಅಂದ್ಕೊಂಡಿದ್ದಾನೆ, ಅವನು ಬಂದೇ ಬರ್ತಾನೆ ಅಂತ ಅಂದ್ಕೊಂಡಿರ್ತಾನೆ. ಆಯಿತು, ಅವ್ರನ್ನ ಮಾತ್ರ ಕೇಳಕ್ಕೆ ಹೋಗಬೇಡಿ. ಹಂಗೆ ಇದ್ರೂ ಪರವಾಗಿಲ್ಲ, ಇಲ್ಲೇ ಸುಗುಣಕ್ಕನ ಮನೇಲಿ ಅವ್ರನ್ನ ಮಾತ್ರ ಕೇಳಕ್ಕೆ ಹೋಗಬೇಡಿ. ಸುಗುಣಕ್ಕ, ಏನಪ್ಪ? ನಾವೇನೋ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ. ಏನು ಮಾಡ್ತಾ ಇದ್ರಕ್ಕ? ಏನಿಲ್ಲಪ್ಪ, ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಏನು ಮಾಡೋದು, ಇವಳು ನನ್ನ ಮಗಳು ಅಪ್ಪ ಅಂತ ಹೇಳಿ ಹೋಗಿದ್ಲಂತೆ ಆವಾಗಲೇ. ಅದಕ್ಕೇ ಇರಲಿಲ್ವಂತೆ ಅಪ್ಪ. ಆಂಟಿ ಇತ್ತಂತೆ, ಆಂಟಿ ಬ್ರೆಡ್ ಕೊಡ್ತು ಅಂತ ಹೇಳ್ತಿದ್ಲು. ಅದಕ್ಕೆ ಇಸ್ಕೊಂಬರ್ಬೇಡ, ಅವಳು ಒಳ್ಳೆಯವಳಲ್ಲ ಅಂತ ಹೇಳಿದೆ ನಾನು. ಕಳಿಸ್ಬೇಡ ಅಕ್ಕ, ಎಲ್ಲೂ ಸೂಕ್ಷ್ಮವಾಗಿ ನೋಡ್ಕ, ಎಲ್ಲೂ ಹೋಗ್ಬೇಡನ್ನು, ಸುಮ್ಮನೆ ಆಟಾಡನ್ನು, ಸುಮ್ಮನೆ ಯಾಕತ್ಲಾಗೆ ಅಲ್ಲೂ ಇಲ್ಲೂ ಹೋಗ್ಕೊಂಡು. ಏನಿಲ್ಲ, ನಮ್ಗೊಂದು ಸ್ವಲ್ಪ ಅಮೌಂಟ್ ಬೇಕಾಗಿತ್ತು ಇವಾಗ ಅಡ್ವಾನ್ಸ್ ಕೊಡೋದಕ್ಕೆ. ಇವಳು ಬಂಗಾರದ ಅಂಗಡಿ ಕಟ್ಟಿದ್ಲಾ, ಬಂಗಾರದ ಅಂಗಡಿ ಕಟ್ಟಿರೋ ದುಡ್ಡು ಏನಾಗೈತಿ ಇವಾಗ ಅವ್ರು ವಾಪಸ್ ತೊಗೊಂಡು, ನಮಗೆ ಸರ ಎಲ್ಲ ವಾಪಸ್ ತೊಗೊಂಡು ಕೊಡಿ ಅಂದರೆ ಇನ್ನೂ 2 ದಿವಸ ಬಿಟ್ಕೊಂಡು ಬನ್ನಿ ಅಂದರು. ಮತ್ತು ಇವತ್ತು ಹೋದ್ರಿ, ದುಡ್ಡು ಕೊಡೋದಿಲ್ಲ. ಕೊಟ್ಟಿರೋ ದುಡ್ಡು ಬೇಕಾದರೆ ಒಡವೆ ಬೇಕಾದರೆ ಕೊಡ್ತಾರೆ, ಇಲ್ಲ ತಗೊಳ್ಳಿ ಅಂತಾರೆ. ಏನು ಮಾಡೋದು, ನಾ ಸುಮ್ಮನೆ ಅಂತಂದು ಮ್ಯಾರ್ ಕೇಳೋಕ್ಕಿನ್ನ ಸುಮ್ಮನೆ ಅತ್ಲಾಗ ಅಮೌಂಟೇ ವಾಪಸ್ ಇಸ್ಕೊಬರೋಣ ಅಂತ ಇದ್ದೀವಿ. ಆದರೆ ಅವ್ರು ಇನ್ನೂ ಕೊಡೋಂಗೇ ಇಲ್ಲ, ಯಾಕೋನು ಎಷ್ಟು ಕೇಳಿದ್ರೂ ಕೊಡೋಂಗೇ ಇಲ್ಲ. ಅದಕ್ಕೆ ಅದೊಂದು 3 ಲಕ್ಷ ಐತೆ ನಮ್ಮ ಹತ್ರ. ನೀವೊಂದು 2 ಲಕ್ಷ ಕೊಟ್ಟಿದ್ರೆ ಇವಾಗ ಅಡ್ವಾನ್ಸ್ ಕೊಡ್ತಿದ್ವಿ. ಆಮೇಲೆ ಬೇಕಾದರೆ ಅದನ್ನ ಬಿಡಿಸ್ಕೊಂಬಂದಿದ್ದ ತಕ್ಷಣ ನಿಮಗೆ ಕೊಡ್ತೀನಿ. 2 ಲಕ್ಷ ದುಡ್ಡು ಇನ್ನೊಂದೆರಡು ಬಿಡಿಸ್ಕೊಂಬಂದಿದ್ದ ತಕ್ಷಣ ಕೊಡ್ತೀನಿ. ಇವಾಗ ಅವ್ರಿಗೆ ಅಡ್ವಾನ್ಸ್ ಕೊಟ್ರೇ ಅವ್ರು ಸ್ಟಾರ್ಟ್ ಮಾಡೋದು. ಯಾಕಂತಂದರೆ ಎಲ್ಲ ಪಿಲ್ಲರ್ಗಳೆಲ್ಲ ಹಾಕಬೇಕು, ಮತ್ತು ಎಲ್ಲನ ಬೇಸ್ಮೆಂಟ್ ಎಲ್ಲ ಮಾಡ್ಕೋಬೇಕಲ್ಲ, ಕಬ್ಬಣ ಜಲ್ಲಿ ಸಿಮೆಂಟ್ ಎಲ್ಲ ತೊಗೊಂಬರ್ಬೇಕಲ್ಲ. ಅದಕ್ಕೆ ಅವ್ರಿಗೆ 1-2 ಲಕ್ಷ ಆದ್ರೂ 1-2-3 ಲಕ್ಷನಾದರೂ ಕೊಡಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ಅಣ್ಣ ನಿಂದೇನು ನಾವೇನೇನು 1 ರೂಪಾಯಿ ತಿನ್ನಲ್ಲ, ಮನೆ ಕಟ್ಟೋರು ತಿಂದರೆ ನಮಗೇನೇನು ಉಳಿಯೋದಿಲ್ಲ, ಅದಕ್ಕೇ ನಾವು ನಿಮಗೆ ಕೊಡ್ತೀವಿ, 1-2 ದಿನ ಸುಧಾರಿಸಿ ಇಸ್ಕೊಳ್ರೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ಸದ್ಯಕ್ಕೆ 1-2 ಕೊಟ್ಟುಬಿಟ್ರೆ ಆಮೇಲೆ ಸುಮ್ಮನೆ ಆಗ್ತಾರೆ. ಸಿಂಧು, ಅಕ್ಕಯ್ಯ ಅದೇನೋ ಚೀಟಿ ಇಕ್ಕಿದ್ಲಂತೆ ಕಣೆ ನಿಮ್ಮ ಮನೆಗೆ. ಅದೇನೋ ಒಂದು ಚೀಟಿ ಹಾಕಿದ್ಲಂತೆ, ಅದೇನೋ ಚೀಟಿ ಇಕ್ಕಿದ್ಲಂತೆ ಕಣೆ. ಚೀಟಿನ ಎಲ್ಲೈತೆ? ಎಲ್ಲೂ ಇಲ್ಲ. ನಾವೆಲ್ಲ ಮನೆ ಕಿಟ್ಬೇಕಾದ್ರೆ ಎಲ್ಲ ಹಾಕಿದ್ವ ಏನೋ, ನಾವೆಲ್ಲ ಐತೋ ನೋಡೋಂಗಿಲ್ಲ. ನಿಮ್ಮ ಆಂಟಿನೇ ಕೇಳು ಸಿಂಧು. ಆಂಟಿ ಬನ್ನಿ, ನಿಮ್ಮನ್ನೇ ಹುಡ್ಕೊಂಡು ಬರೋಣ ಅಂತ ಇದ್ವಿ. ಏನಿಲ್ಲ, 1 ಲಕ್ಷ 2 ಲಕ್ಷ ದುಡ್ಡು ಬೇಕಾಗಿತ್ತು. ಕೆಲ್ಸಕ್ಕೆ ಬೇರೆ ಹೋಗ್ತಿರಲ್ಲ, ಅದಕ್ಕೇ ಇರೋದೆಲ್ಲ ನಾ ಕೊಟ್ಬಿಡಿ, ನಮಗೆ ಕೊಡ್ತೀನಿ.
ಬರೋದೆಲ್ಲನ ನಾನು ನಿಮಗೆ ಕೊಟ್ಟಿದ್ದೀನಮ್ಮ. ಇನ್ನೆಲ್ಲ ಐತಿ, ನಾನು ಕೆಲ್ಸಕ್ಕೆ ಹೋಗೋದು ನಮ್ಮ ಅಕ್ಕಯ್ಗೆ ಕೊಡ್ತೀನಿ. ನಮ್ಮ ಅಕ್ಕಯ್ಯ ಅವಳು ಸ್ವಲ್ಪ ಮನೆ ಬಿಡಿಸ್ಕೊಂಬನ ಕಣೆ ಅಂತ ಹೇಳಿ ಹೇಳವಳೆ. ಅದಕ್ಕೇ ನಾವು ನಮ್ಮ ಅಕ್ಕಯ್ಗೆ ಕೊಟ್ಟಿದ್ದೀವಿ. ಎಲ್ಲನ ನನ್ನ ತಗೇನೇನು ಇಲ್ಲ ಕಣಮ್ಮ, 1 ರೂಪಾಯಿ ಇಲ್ಲ, ಇರೋ ಬರೋದೆಲ್ಲ ನಿನಗೇನೆ ಮಸ್ತ್ ದುಡ್ಡು ಕೊಟ್ಟಿದ್ದೀನಿ. ತಗ, ನಾನು ಕುಡಿಕೊಂಡಿರೋದು, ನಾನು ಮಾಡಿರೋದು ಎಲ್ಲ ಕೊಟ್ಟಿರೋದು. ಮತ್ತೆ ಅಕ್ಕಯ್ಗೆ ಎಲ್ಲ ಕೊಟ್ಟಿದ್ದೀನಿ. ಇಲ್ಲ ನನ್ನ ತಾಯಿ ಈ ಅಮ್ಮ ಎಲ್ಲಿ ಕೊಡ್ತಾಳೆ ಹೇಳು. ನಿಮ್ಮ ಆಂಟಿನ ಸುಮ್ಮನೆ ನೀವೇ ಇಟ್ಕೋಬೋದಾಗಿತ್ತಲ್ಲ, ಚೆನ್ನಾಗಿ ದುಡ್ದಾಗುತ್ತೆ ನೋಡು. ನಿಮ್ಮ ಅಮ್ಮ ಇಟ್ಕೊಂಡಿರೋದಕ್ಕೆ ಹಿಂಗೆ ಚೆನ್ನಾಗಿ ದುಡಿತೈತೆ. ದುಡಿತಾರೆ, ಕೊಡಲ್ಲ ಆದ್ರೂ ಏನು ಮಾಡೋದು. ಅದಕ್ಕೆ ಸುಮ್ಮನೆ ಇರ್ತೀವತ್ಲಾಗೆ. ಯಾಕೆ ಅವ್ರ ಸಮಸ್ಯೆನೇ ಬೇಡ ಬಿಡು. ಬೇಡ ಅಂತ ಹೇಳಿ ಬಿಟ್ಟು ಹೋದ್ಮೇಲೆ ಅವ್ರ ಸಮಸ್ಯೆ ಏನಕ್ಕಕ್ಕ? ಅದಕ್ಕೆ ದುಡ್ಡು ಬೇಕಾಗಿತ್ತು, ನಿಮ್ಮ ಹತ್ರ ಇದ್ದರೆ ಕೊಡ್ತೀರೇನೋ ಅಂತ. ಇಲ್ಲೋಡು, ನನ್ನ ಹತ್ರ ಇಲ್ಲ ಕಣಪ್ಪ. ನೋಡಿದ್ಯಲ್ಲ ನೀನೇನೆ, ನಮ್ಮ ಮನೇಲೆಲ್ಲ ದುಡಿತಿದ್ದವರೆಲ್ಲ ಹೋಗ್ಬಿಟ್ಟವ್ರೆ. ಅವ್ರೇನಾದರೂ ನನಗೆ ದುಡ್ದು ಕೊಡೋ ಆಗಿದ್ರೆ ನಾನು ಕೊಡ್ತಿದ್ದೆ. ಒಂದು ಕೆಲಸ ಮಾಡು, ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಕೇಳು. 1-2 ಲಕ್ಷ ಕೊಡಿ ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ನಯಸ್ ಹೊಡೀರಿ. ನಯಸ್ ಹೊಡೆದು ಸ್ವಲ್ಪ ಕೇಳಿ, ಹಾಗೆ ಹೀಗೆ ಕೊಡ್ರಿ ಅಣ್ಣ, ಕೊಡ್ತೀನಿ ಅಂತ ಹೇಳಿ ಕೇಳ್ರಿ, ಕೊಡ್ತಾರೆ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ ಕಣ್ಣಣ್ಣ, ಕೊಡ್ರಿ ಅಣ್ಣ, ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ನಯಸ್ ಮಾಡಿರಿ. ಕೊಟ್ಟೆ ಕೊಡ್ತಾರೆ. ಅವ್ರು ನಮ್ಮ ಮನೆಯವ್ರ ಹತ್ರ ಇರ್ತವೆ, ಅವ್ರ ಬಡ್ಡಿ ಅಂದರೆ ಕೊಡ್ತಾರೆ, ಬಡ್ಡಿಗೆ ಆಸೆ ಬಿದ್ದು. ಅಯ್ಯೋ, ಅವರೆಲ್ಲಿ ಕೊಡ್ತಾರಕ್ಕ? ನಿಮ್ಮ ಗಂಡ ಕೊಟ್ರು ಅವಳ ಪ್ರೀತಿ ಕೊಡೋದಕ್ಕೆ ಬಿಡೋದಿಲ್ಲ. ಅವಳೇನು ಕೊಡಲ್ಲ ಕಣಕ್ಕ ಅವರು. ನಾನು ಹೇಳ್ತಾ ಇದ್ದೀನಲ್ಲ, ಕೊಡ್ತಾರೆ, ಬಡ್ಡಿ ಕೊಡ್ತೀವಿ ಕೊಡ್ರಿ ಅಂತಂದರೆ ಕೊಟ್ಟೆ ಕೊಡ್ತಾರೆ. ಅವ್ರ ಬಡ್ಡಿ ಬರುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅತಿ ಆಸೆ ದುಡ್ಡಂದರೆ ಅಪ್ಪನಿಗೆ ಕೊಟ್ಟೆ ಕೊಡ್ತಾನೆ. ಬಡ್ಡಿ ಕೊಡ್ತೀವಿ ಕೊಡು, ಬಡ್ಡಿ ಕೊಡ್ತೀವಿ ಕೊಡು ಅಂತ ಅನ್ನು. ಹೋಗಿ ಸ್ವಲ್ಪ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ ಅಂತ ಅನ್ನು. ಅಕ್ಕ, ಸುಮ್ಮನೆ ಅವ್ರನ್ನೇ ಕೇಳಬೇಕು. ಇವನು ಧರಣಿ ಅಣ್ಣ ನಮ್ಮ ಅಯ್ಯಪ್ಪಗೆ ಪರಿಚಯ ಇದ್ದೇ ಐತೆ. ಅದಕ್ಕೆ ಹೋಗಿ ಕೇಳ್ರಿ, ಕೊಡ್ತಾರೆ. ಗಂಡ ಹೆಂಡತಿ ಇಬ್ಬರು ಹೋಗ್ಬಿಟ್ಟು ಕೇಳ್ರಿ. ಕೇಳಿ ಇಸ್ಕೊಳ್ರಿ. ಸುಮ್ಮನೆ ಕೇಳಿಸ್ಕೊಬಿಟ್ರೆ ಸರಿ ಹೋಗುತ್ತೆ. ಆ ದುಡ್ಡು ಇಸ್ಕೊಂಡು ಕೊಡಬೇಕಾದ್ರೆ ನನಗೆ ಕೊಡ್ರಿ, ಸುಮ್ಮನೆ ಅಷ್ಟೇ. ನಿಮ್ಮ ಹೆಂಡತಿ ಕೈ ಕೊಟ್ರಿ ಅಂದರೆ ಮುಗೀತು. ನನ್ನ ಕೈ ಕೊಡ್ರಿ ಇಸ್ಕೊಂಡು. ಸರಿ ಆಯಿತು, ಕೊಟ್ರೇನೋ ನಿಮ್ಮ ಕೈಗೆ ಕೊಡೋದು. ನಿಮ್ಮ ಹೆಂಡ್ತಿ ಅಲ್ವಾ ಅವರು, ಅವ್ರ ಕೈಗೆ ಕೊಟ್ಟಿದ್ದೀವಿ ಅಂತ ಹೇಳಿ ನಾನು ಹೆಂಗೋನೋ ಆಮೇಲೆ ಹೆಂಗೋ ಜೋರು ಮಾಡಿಬಿಡ್ತೀನಿ. ನಿಮ್ಮ ಹೆಂಡ್ತಿ ಕೈ ಕೊಟ್ಟಿದ್ದೀವಿ ಇಸ್ಕೊಳ್ಳಿ ಅಂತ ಹೇಳಿ. ಅದಕ್ಕೇ ಇವಾಗ ಹೋಗಬೇಕು. ಇಬ್ಬರು ಹೋಗ್ತೀವಿ, ಇಬ್ಬರು ಹೋಗಿ ಕೂತ್ಕೊಂಡು ಕೇಳ್ತೀವಿ. ಕೊಡ್ತೀವಿ, ನಾವೇನು ನಿಮ್ದೇನು ದುಡ್ಡು ತಿನ್ನೋದಿಲ್ಲ, ಕೊಟ್ಟೆ ಕೊಡ್ತೀವಿ, ನಾವೇನು ನಿಮಗೆ ಮೋಸ ಮಾಡೋದಿಲ್ಲ, ಬಡ್ಡಿ ಕೊಡ್ತೀವಿ, ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿ ಹೇಳ್ತೀವಿ. ಕೇಳ್ರಿ, ಕೇಳಿದ್ರೆ ಕೊಡ್ತಾರೆ. ಕೊಟ್ಟೆ ಕೊಡ್ತಾರೆ ಅವರು. ಹೋಗಿ ಒಂದು ಸಮಾಧಾನದಾಗೆ ಕೂತ್ಕೊಂಡು ಕೇಳ್ಕೊಂಡು ಬರ್ರಿ. ಹೆಂಗೋ ನನಗೆ ಕೊಟ್ಟಂಗೆ ಆಗುತ್ತಾ ದುಡ್ಡು. ನನಗೇನಾದರೂ ದುಡ್ಡು ಕೊಟ್ಬಿಟ್ರೆ ನನ್ನ ಗಂಡ ಅದನ್ನು ನಾನೇ ಇಸ್ಕೊಬಿಡ್ಬೋದು. ಇದನ್ನು ನಾನೇ ವಾಪಸ್ ಇಸ್ಕೊಬಿಡ್ತೀನಿ. ನನ್ನ ಹತ್ರನೇ ಇರುತ್ತೆ. 1-2 ಲಕ್ಷ ಇಸ್ಕೊಂಬ ಅಂತ ಹೇಳಿದ್ದೀನಿ. ಕೊಟ್ಬಿಟ್ರೆ ಅವನಿಗೆ, ಆಮೇಲೆ ಇವನು ನನಗೆ ಕೊಡ್ತಾನೆ. ಹೆಂಗೈತೆ ನೋಡು, ಒಳ್ಳೆ ಐಡಿಯಾ. ಹೆಂಗೋ ಇಸ್ಕೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.